ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜಿಬಿಎ ಮೊದಲ ಸಭೆ ನಡೆಯಿತು. ಈ ಸಭೆಗೆ ಬಿಜೆಪಿ ಶಾಸಕರು ಸಂಸದರು ಗೈರಾಗಿದ್ದರು. ಇಲ್ಲಿ 75 ಜಿಬಿಎ ಸದಸ್ಯರ ಪೈಕಿ ಸಭೆಗೆ ಹಾಜರಾಗಿದ್ದು ಕೇವಲ 35 ಜನ ಮಾತ್ರ. ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಪ್ರಿಯಾ ಕೃಷ್ಣ ಕೂಡ ಸಭೆಗೆ ಗೈರಾಗಿದ್ದರು. ಆದರೂ ಕೂಡ ಸಿಎಂ ಡಿಸಿಎಂ ಸಭೆಯನ್ನ ನಡೆಸಿದ್ರು. ಮೊದಲ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ಅನುದಾನ ನೀಡುವಂತೆ ಬೇಡಿಕೆಯನ್ನ ಇಟ್ಟರು. ಅಲ್ಲದೆ ಪಾಲಿಕೆಗಳಲ್ಲಿ ಖಾಲಿ ಇರುವ ಹುದ್ದೆಗಳು ಭರ್ತಿ ಮಾಡುವಂತೆ ಆಗ್ರಹಿಸಿದ್ರು. ಇನ್ನು ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು. ಬಿಡಿಎಗೆ ಇದ್ದ ನಕ್ಷೆ ಮಂಜೂರಾತಿ ಇನ್ಮುಂದೆ ಜಿಬಿಎ ವ್ಯಾಪ್ತಿಗೆ ಬರಲಿದೆ. ಟಿಡಿಆರ್ ನೀಡುವ ಅಧಿಕಾರವನ್ನು ಕೂಡ ಇನ್ಮುಂದೆ ಜಿಬಿಎ ವ್ಯಾಪ್ತಿಗೆ ತರಲಾಗಿದೆ. 5 ಪಾಲಿಕೆಗಳ ಬಜೆಟ್ ತೀರ್ಮಾನವನ್ನ ಮಾಡಲಾಗಿದೆ. ಇನ್ನು ಬೆಸ್ಕಾಂ, ಬಿಎಂಟಿಸಿ, ಅಗ್ನಿಶಾಮಕ ದಳ ಇನ್ಮುಂದೆ ಜಿಬಿಎ ವ್ಯಾಪ್ತಿಗೆ ಬರಲಿದೆ. ಆಮೇಲೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಕೆಲವು ಸಮಿತಿಗಳು ಕೂಡ ನಾವು ಎಕ್ಸಿಕ್ಯೂಟಿವ್ ಕಮಿಟಿಗಳು ಕೂಡ ರಚನೆಯನ್ನು ಮಾಡಲಿಕ್ಕೆ ಮಾಡ್ತೇವೆ. ಅದನ್ನು ಕೂಡ ನಾವು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ಮತ್ತು ಸೆಂಟ್ರಲ್ ಕೋಆರ್ಡಿನೇಷನ್ ಕಮಿಟಿ, ಕೇಂದ್ರ ಸಂಯೋಜನಾ ಸಮಿತಿಯನ್ನು ಕೂಡ ನಾವು ರಚನೆ ಮಾಡ್ತೇವೆ. ಎಲ್ಲರೂ ಕೂಡ ಕೋಆರ್ಡಿನೇಷನ್ ಆಗಲಿ. ಯಾಕೆಂದರೆ ಬೆಂಗಳೂರು ನಗರದಲ್ಲಿ ಒಂದೊಂದು ಕಾರ್ಪೊರೇಷನ್ನಲ್ಲಿ ಒಂದು ಕಾರ್ಪೊರೇಷನ್ನಿಂದ ಇನ್ನೊಂದು ಕಾರ್ಪೊರೇಷನ್ಗೆ ಬಸ್ಗಳು ಇದ್ರ ಸಂಚಾರ ಆಗಿರ್ಬೋದು, ಫ್ಲೈಓವರ್ಗಳಾಗಿರ್ಬೋದು, ಬಸ್ಗಳು ಯಾವುದೇ ವಿಚಾರಕ್ಕಾಗಲಿ ಕೋಆರ್ಡಿನೇಷನ್ ಇರಲಿ ಅಂತೇಳಿ ಅದಕ್ಕೊಂದು ಪ್ರತ್ಯೇಕವಾದಂಥ ಕೋಆರ್ಡಿನೇಷನ್ ಸಮಿತಿಯನ್ನು ಕೂಡ ನಾವು ರಚನೆಯನ್ನು ನಾವು ಮಾಡ್ತೇವೆ. ಅನೇಕ ನಿರ್ಣಯಗಳು ಕೂಡ ಪ್ರತಿ ತಿಂಗಳು ಕನಿಷ್ಠ ಒಂದೊಂದು ಸಭೆಯನ್ನು ಮಾಡಬೇಕು. ಮತ್ತು ನಮ್ಮ ಗ್ರೇಟರ್ ಬೆಂಗಳೂರು ಡಿಸಿಎಂ ಅಲ್ಲದೆ ಜಿಬಿಎ ಸಭೆಯ ವಿರುದ್ಧವಾಗಿ ಬಿಜೆಪಿ ನಾಯಕರು ಕೂಡ ಮಲ್ಲೇಶ್ವರ ಬಿಜೆಪಿ ಕಚೇರಿ ಪ್ರತ್ಯೇಕ ಸಭೆ ನಡೆಸಿದ್ರು. ಆದರೆ ಎಸ್ಟಿ ಸೋಮಶೇಖರ್ ಜಿಬಿಎ ಸಭೆಗೆ ಹಾಜರಾಗಿದ್ರು. ಜಿಬಿಎ ರಚನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ರು. ಬೆಂಗಳೂರು 5 ಭಾಗವನ್ನ ಮಾಡಿ ಕಾಂಗ್ರೆಸ್ ಅವರು ಹೊಡೆದಾಡಿದ್ದಾರೆ. ಇಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಕೆಂಪೇಗೌಡರ ಆಶಯದಂತೆ ಬೆಂಗಳೂರು ಇರಲಿದೆ ಅಂತ ಹೇಳಿದ್ರು. ಇವರು ನೋಡಿ, ನಮಗೆ ನಿನ್ನೆ ಸಭೆ ಇದೆ ಅಂತೇಳಿ ಫೋನು, ಬೆಳಗ್ಗೆ 12 ಗಂಟೆಗೆ ಅಜೆಂಡಾ, 4 ಗಂಟೆಗೆ ಮೀಟಿಂಗ್. ತಮಗೆ ಗೊತ್ತಿರೋ ಪ್ರಕಾರ ಏನೇ ನೋಟಿಸ್ ಕೊಡಬೇಕಾದ್ರೂ 7 ದಿನದ ಮುಂಚೆ ಕೊಡಬೇಕು, 7 ಡೇಸ್. ಅದು ಪ್ರಾಧಿಕಾರದ ಸಭೆ ಅಂತಂದ್ರೂ ಅದಕ್ಕೆ ನೀತಿ ನಿಯಮಗಳಿದೆ, ಬೇಕಾಬಿಟ್ಟಿ ಕೊಡಕ್ಕೆ ಬರಲ್ಲ. ಇವತ್ತು ನೋಡಿ, ಇಲ್ಲೇ ನಿಮ್ಮ ಮುಂದೆನೇ ನೋಡಿ, ಇಲ್ಲಿ ಸೀಲು ಸೈನು ಎಲ್ಲ ಹಾಕ್ಕೊಟ್ಟಿದ್ದಾರೆ. 12 ಗಂಟೆಗೆ ಬಂದಿದೆ ಅಜೆಂಡಾ. ನಾವು ಬಿಲ್ ಅಸೆಂಬ್ಲಿಯಲ್ಲಿ ಬಿಲ್ ಮಂಡಿಸಬೇಕಾದ್ರೆ ನಾವು BSc ಮೀಟಿಂಗಲ್ಲಿ ಹೇಳ್ತೀರಿ, ನಮಗೆ ಪ್ರೇಯರ್ ಒಂದು ವಾರದ ಮುಂಚೆನೇ ನಮಗೆ ಬಿಲ್ಗಳನ್ನು ಕೊಡಬೇಕು ಅಂತ ಹೇಳ್ತೀರಿ. ಅದು ಬಿಲ್ ನಾವು ಓದ್ಕೊಂಡು ಬಂದು ನಾವು ಅದು ಜಿಬಿಎ ಮಾಡೋದು ಏನು ಅಂತಂದ್ರೆ, ಒಟ್ಟು ಮಹಾನಗರ ಪಾಲಿಕೆ ಚುನಾವಣೆ ಮಾಡಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಇದನ್ನು ಒಡೆದು ಒಂದೆರಡಾದ್ರೂ ನಾವು ಹಿಡಿಬೇಕು ಅಂತ ಹೇಳಿ ಪುಲಿಕೇಶಿ ನಗರ ಅಂತ ಬಂದು ಯಲಹಂಕಕ್ಕೆ ಸೇರ್ಸವ್ರೆ, 2 ಕ್ಷೇತ್ರ ಸೇರಿಸಿ 50 ಜನಕ್ಕೆ ಒಂದು ಜಿಬಿಎ ಮಾಡವ್ರೆ. ಈ ತರ ಒಂಥರ ವಿಚಿತ್ರವಾದಂತ ಮಾಡಿ ಅವರ ರಾಜಕೀಯ ತೆವಳಿಗೋಸ್ಕರ ಮಾಡೋದ್ರ ಹೊರತು ಇಲ್ಲಿ ಯಾವುದೇ ಕಾರಣದಿಂದ ಬೆಂಗಳೂರು ಅಭಿವೃದ್ಧಿಗೋಸ್ಕರ ಆಗಲಿ ಮತ್ತೆ ಬೆಂಗಳೂರಿನ ಸಮಗ್ರ ಏನ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಕೂಡ ಜಿಬಿಎ ಮಾಡಿರ್ತಕ್ಕಂಥದ್ದು 5 ಜಿಬಿಎಗಳನ್ನ ನೋಡ್ಕೊಳ್ತಕ್ಕಂಥದ್ದು. ಮತ್ತೆ ಇವ್ರು ಯಾವುದು ಕೂಡ ಈ ಇದ್ರಲ್ಲಿ ಅವ್ರು ಕೈ ಹಾಕಂಗಿಲ್ಲ. ಜಿಒಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ಗ್ರಾಂಟ್ ಕೊಟ್ರೆ ಮಾತ್ರ